ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಆಗುತ್ತೆ. ಇನ್ನು ಮುಂದೆ ಏನೆಲ್ಲ ನಿಯಮಗಳು ಜಾರಿ ಬರುತ್ತೆ ಅನ್ನುವಂಥ ಗೊಂದಲದಲ್ಲಿ ಎಷ್ಟೋ ಗೃಹಲಕ್ಷ್ಮಿಯರಿದ್ದಾರೆ. ಇದೀಗ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ಈ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಈ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ. ಹಾಗಾದ್ರೆ ಆ ಕಾರ್ಡ್ ಯಾವುದು, ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ, ಏನೆಲ್ಲ ಮಾಡಿಸ್ಬೇಕು? ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತ ಅಂದ್ರೆ ಕಾರ್ಡ್ ಕಡ್ಡಾಯ. ಕಾರ್ಡ್ ಇಲ್ಲ ಅಂತ ಅಂದ್ರೆ ಗೃಹಲಕ್ಷ್ಮಿ ಹಣ ಬರಲ್ಲ. APL BPL ಕಾರ್ಡ್ ಅಷ್ಟೇ ಅಲ್ಲ, ಆ ಒಂದು ಕಾರ್ಡ್ ಸಹ ಬೇಕು. ಗೃಹಲಕ್ಷ್ಮಿಗೆ ಸರ್ಕಾರದಿಂದ ಹೊಸ ಅರ್ಜಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಹೊಸ ಅರ್ಜಿ ಹಾಕಬೇಕಾದ್ರೆ ಕಾರ್ಡ್ ಇರಲೇಬೇಕಾಗುತ್ತೆ. ಕಾರ್ಡ್ ಇಲ್ದಿದ್ರೆ ನೀವು ಹೊಸ ಅರ್ಜಿ ಹಾಕೋ ಹಾಗಿಲ್ಲ. ಹಾಗಾದ್ರೆ ಗೃಹಲಕ್ಷ್ಮಿಗೆ ಬೇಕಾದ ಕಾರ್ಡ್ ಯಾವುದು ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಗೃಹಲಕ್ಷ್ಮಿ ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಗೃಹಲಕ್ಷ್ಮಿ ವಿಚಾರದಲ್ಲೂ ಕೂಡ ಪರಿಷ್ಕರಣೆ ಆಗ್ತಾ ಇದೆ ಅಂತ ಅಂದ್ರೆ ಈಗಾಗಲೇ ಡೆತ್ ಆದಂತಹ ಅಕೌಂಟಿಗೆ ಆಗಿರ್ಬೋದು ಅಥವಾ ಫಲಾನುಭವಿಗಳು ಯಾರಿಲ್ವೋ ಅವರಿಗೆ ಹಣ ಹೋಗ್ತಾ ಇದೆ. 100 ಕೋಟಿಗೂ ಅಧಿಕ ಹಣ ಹೋಗಿದೆ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಕೂಡ CM ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ಸೊ ಹಾಗಾಗಿ ಪರಿಷ್ಕರಣೆ ಆಗಬೇಕು. ಗೃಹಲಕ್ಷ್ಮಿ ಯಾರು ಫಲಾನುಭವಿಗಳಿದಾರಲ್ಲ ಅವ್ರಿಗೆ ಹೋಗಿ ತಲುಪಬೇಕು ಹಣ. ಹಾಗಾದ್ರೆ ಏನು ಮಾಡಬೇಕು? ಹೊಸ ಅರ್ಜಿಗಳನ್ನ ಹಾಕಬೇಕು ಅಂತ ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ APL ಕಾರ್ಡು BPL ಕಾರ್ಡು ಆಯ್ತು, ಅದ್ರ ಜೊತೆಗೆ ಮತ್ತೊಂದು ಕಾರ್ಡ್ ಬೇಕಾಗುತ್ತೆ. ಹಾಗಾದ್ರೆ ಆ ಕಾರ್ಡ್ ಯಾವುದು ಜನ ಕೇಳ್ತಾ ಇದ್ದಾರೆ. ಮತ್ತೊಂದು ಕಾರ್ಡ್ ಯಾವ್ದಪ್ಪ ಇರಬೇಕು, ಯಾವ ಕಾರ್ಡಿಂದ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು. ಹಾಗಿದ್ರೆ ಈಗಾಗಲೇ ನೋಡಿ ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಖಾತೆಗೆ ಹಣ ಬಂತ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಪರಿಷ್ಕರಣೆ ಆಗಬೇಕು ಆಗಿದೆ. ಸೊ ಹಾಗಾಗಿ ಹೊಸ ಅರ್ಜಿಯನ್ನು ಹಾಕಬೇಕು ಅಂತ ಅಂದರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳಿರಬೇಕು. ಡಾಕ್ಯುಮೆಂಟ್ಸ್ಗಳಂತ ಅಂದರೆ ರೇಷನ್ ಕಾರ್ಡ್, APL BPL ಕಾರ್ಡ್ಗಳು, ಇನ್ನು ಅದ್ರ ಜೊತೆಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಏನು ಹೇಳಿರ್ತಾರೋ ಅದ್ರ ಜೊತೆಗೆ ಈ ಕಾರ್ಡ್ ಕೂಡ ಇರಬೇಕಾಗುತ್ತೆ. ಗೃಹಲಕ್ಷ್ಮಿ ಹಣ ಬೇಕಂದ್ರೆ ನೀವು ಹೊಸ ಅರ್ಜಿ ಹಾಕಲೇಬೇಕಾಗುತ್ತೆ. ಗ್ರಾಮ 1, ಬೆಂಗಳೂರು 1 ಸೇವಾ ಸಿಂಧುಗಳಲ್ಲಿ ಸೇವೆ ಇರುತ್ತೆ. 2 ದಿನದಲ್ಲೇ ಗೃಹಲಕ್ಷ್ಮಿ ಹೊಸ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದ್ರೆ DKC ಸರ್ಕಾರದಿಂದ ಈಗ ಮತ್ತೊಂದು ಹೊಸ ರೂಲ್ಸ್ ಜಾರಿ. ಇದೀಗ ಗೃಹಲಕ್ಷ್ಮಿಗೆ ಮತದಾರರ ಗುರುತಿನ ಚೀಟಿ ಕಡ್ಡಾಯ. ಓಟು ಹಾಕಲು ಅರ್ಹರಾದವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ. ಮತದಾರರ ಗುರುತಿನ ಚೀಟಿ ಇದ್ರೆ ಮಾತ್ರ ಅರ್ಜಿಗೆ ಅವಕಾಶ. ಮತದಾರರ ಪಟ್ಟಿಯಲ್ಲಿ ಹೆಸರು ರದ್ದಾದ್ರೆ ಗೃಹಲಕ್ಷ್ಮಿ ಸಿಗಲ್ಲ. ವೋಟರ್ ID, ಗೃಹಲಕ್ಷ್ಮಿ ಹಣ ಬೇಕಂದ್ರೆ ಹೊಸ ಅರ್ಜಿ ಹಾಕಬೇಕು ಅಂತ ಅಂದ್ರೆ ಎಲ್ಲಿ ಹಾಕಬೇಕು? ಗ್ರಾಮ 1, ಬೆಂಗಳೂರು 1 ಸೇವಾ ಸಿಂಧುಗಳಲ್ಲಿ ಇರುತ್ತೆ. ಅಲ್ಲಿ ಅರ್ಜಿ ಹಾಕಬೇಕಾಗುತ್ತೆ. 2 ದಿನದಲ್ಲಿ ಅರ್ಜಿ ಹಾಕಬೇಕು ಅಂತ ಇತ್ತು. ಹೊಸ ಅರ್ಜಿ ಹಾಕಬೇಕು ಅಂತ ಅಂದ್ರೆ ವೋಟರ್ ID ಇರಬೇಕಾಗುತ್ತೆ. ವೋಟರ್ ID ಕಡ್ಡಾಯ. ಯಾರಿಗೆ ವೋಟ್ ಹಾಕಕ್ಕೆ, ಮತ ಹಾಕಕ್ಕೆ ಅವಕಾಶ ಇರುತ್ತಲ್ಲ ಅವ್ರಿಗೆ ಮಾತ್ರ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹೋಗುತ್ತೆ, ಗೃಹಲಕ್ಷ್ಮಿ ಹಣ ಹೋಗುತ್ತೆ. ವೋಟರ್ ID ಕೂಡ ಕಡ್ಡಾಯವಾಗಿರಬೇಕಾಗುತ್ತೆ. ಅದೇ ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಹೇಳಿದ್ರು ಆಗ್ಲೇ DK ಶಿವಕುಮಾರ್ ಅವರು. ವೋಟರ್ ID ಬೇಕು. ಈಗ 2,000 ರೂಪಾಯಿ ಮಂತ್ಲಿ 2,000 ರೂಪಾಯಿ ಒಬ್ಬ ಯಜಮಾನಿಗೆ, ಮನೆ ಯಜಮಾನಿಗೆ ಹೋಗುತ್ತೆ ಅಂತ ಅಂದ್ರೆ ಆ ಯಜಮಾನಿ ಹತ್ರ ID ಕಾರ್ಡೇ ಇಲ್ಲ ಅಂತ ಅಂದ್ರೆ ಸರ್ಕಾರಕ್ಕೆ ಏನು ಲಾಭ? ಗಿವ್ ಅಂಡ್ ಟೇಕ್ ಪಾಲಿಸಿ, ಶೇರಿಂಗ್ ಅಂಡ್ ಕೇರಿಂಗ್. ಸೊ ಹಾಗಾಗಿ ವೋಟರ್ ID ಕಡ್ಡಾಯವಾಗಿರಬೇಕಾಗುತ್ತೆ. ವೋಟ್ ಹಾಕುವಂಥ ಎಬಿಲಿಟಿ, ವೋಟ್ ಹಾಕುವಂಥ ಪರ್ಸನ್ ಆಗಿರಬೇಕಾಗುತ್ತೆ. ಅವರಿಗೆ ಮಾತ್ರ 2,000 ರೂಪಾಯಿ ಅವರ ಅಕೌಂಟಿಗೆ ಹೋಗುತ್ತೆ. ವೋಟರ್ ID ಕಡ್ಡಾಯ. ಮನೆಯ ಯಜಮಾನಿಯ ಅಕೌಂಟಿಗೆ 2,000 ರೂಪಾಯಿ ಹಣ ಬೀಳಬೇಕು. ಆ ಯಜಮಾನಿಯ ಹೆಸರಲ್ಲಿ ವೋಟರ್ ID ಕಾರ್ಡ್ ಇರಬೇಕು, ಕಡ್ಡಾಯವಾಗಿರಬೇಕಾಗುತ್ತೆ. APL BPL ಕಾರ್ಡ್ ಜೊತೆಗೆ ಅವ್ರು ಯಾರು APL ಇದ್ದಾರಾ ಅಥವಾ BPL ಇದ್ದಾರಾ ಅದ್ರ ಜೊತೆಗೆ ID ಕಾರ್ಡ್ ಕೂಡ ಕಡ್ಡಾಯವಾಗಿರಬೇಕಾಗುತ್ತೆ.